ಈಗ ಹಾಸ್ಯದ ಜೊತೆಗೆ ಒಂದು ಹಾರರ್ ಕತೆ, ಸೊ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಸನ್ನಿವೇಶ, ಬಟ್ ಪಾತ್ರಗಳೆಲ್ಲ ಆಯ್ಕೆ ಮಾಡುವಂಥದ್ದು, ಮತ್ತೆ ಅದನ್ನ ಒಂದು ಅಂದ್ರೆ ಇಂಥದ್ದು ಹೀಗೆ ಆಗ್ಬೇಕು ಅನ್ನೋಂಥ ಪ್ಲಾನು ಹೇಗೆ ನಿಮ್ಮ ಪ್ಲಾನಲ್ಲಿ ಇತ್ತು? ಚಾಲೆಂಜಸ್ ಇತ್ತು ಅದು? ನಾ ಯಾವಾಗ ನೋಡಿದ್ರು ಯಾವುದೋ ಒಂದು ಸನ್ನಿವೇಶ ಅದನ್ನು ನಾವು ಹಾಸ್ಯದ ರೂಪದಲ್ಲಿ ನೋಡಿದರೆ ನಮಗೆ ಎಲ್ಲ ಸನ್ನಿವೇಶ ಕೂಡ ಒಂದು ಬೇರೆ ರೀತಿ, ಅಂದರೆ ಈಗ ಒಂದು ಇನ್ಸಿಡೆಂಟ್ ಏನಾದರೂ ಆದರೆ ಆ ಟೈಮಿಗೆ ಅದು ಸೀರಿಯಸ್ ಆಗಿರುತ್ತೆ. ಒಂದು ಸ್ವಲ್ಪ ಟೈಮ್ ಕಳೆದ ನಂತರ, ಒಂದು 2 ವರ್ಷ ಆದ ನಂತರ ಅದನ್ನೇ ನಾವು ತುಂಬ ಹಾಸ್ಯದ ಮುಖಾಂತರ ಹೇಳ್ತಿದ್ವಿ. ಆವತ್ತೊಂದು ಆ ಥರ ಇನ್ಸಿಡೆಂಟ್ ಆಯಿತು ಮಾರೆ, ಆವತ್ತು ನೀನು ಈ ಥರ ಇದ್ದಿ, ನೀನು ಅಳ್ತಾ ಇದ್ದಿ, ಅದನ್ನು ನಗ್ತಾ ಹೇಳ್ತೀವಿ. ಅದನ್ನು ನಾನು ಯಾವುದೇ ಒಂದು ಸೀರಿಯಸ್ ಆದರೆ ಅದನ್ನು ಹಾಸ್ಯದ ರೂಪದಲ್ಲಿ ಹೇಗೆ ನೋಡ್ಬೋದು ಅನ್ನೋದೊಂದು ಕಲ್ಪನೆಯಲ್ಲಿ ಎಲ್ಲ ಪಾತ್ರಗಳನ್ನು ಅದೇ ರೀತಿಯಲ್ಲಿ ನಾನು ಒಂದಷ್ಟು ಪಾತ್ರಗಳನ್ನು ಊರಲ್ಲಿ ನೋಡಿದ್ದೆ. ಒಂದಷ್ಟು ಚಿಕ್ಕದಿಂದ ಬರಬೇಕಾದ್ರೆ ವಿಶೇಷ ಅನಿಸುವಂಥ ಪಾತ್ರಗಳಲ್ಲಿದ್ವು. ಅದಕ್ಕೆ ಕಾಲ್ಪನಿಕ ಕತೆಗೆ ತಂದು ಹಾಸ್ಯದ ರೂಪದಲ್ಲಿ ನೋಡಿದೆ ಎಲ್ಲ ಸನ್ನಿವೇಶಗಳು. ಪ್ರತಿ ಊರಲ್ಲಿ ಇಂಥದ್ದೊಂದಿಷ್ಟು ಸನ್ನಿವೇಶಗಳು ನಡೀತಾ ಇರುತ್ತೆ, ಬಟ್ ಅದಾದ ರೀಸನ್ಗೆ ಕನೆಕ್ಟ್ ಆಗುತ್ತೆ. ಈಗ ಕಟ್ಟೆ ಮೇಲೆ ಕುಂತು ಮಾತಾಡೋರು, ಸೊ ಅಡಿಕೆಲೆ ಹಾಕೊಂಡು ಮಾತಾಡೋರು, ಸೊ ಇಂಥ ಪಾತ್ರಗಳಿರುತ್ತೆ. ವಯೋವೃದ್ಧರು ತಮ್ಮದೇ ಊರಿನ ಕತೆಗಳನ್ನು ಹೇಳುವಂಥವ್ರು. ನಿಮಗೆ ಇದನ್ನ ಅಂದ್ರೆ ಈ ಕರಾವಳಿ ಭಾಗದ ಕತೆ ಆದರೂ ಕೂಡ ಎಲ್ಲರಿಗೂ ಕನೆಕ್ಟ್ ಆಗ್ಬೋದು ಅನ್ನೋಂಥ ರೀತಿಯಲ್ಲಿ ಸಿನಿಮಾಗೆ ಚೇಂಜ್ ಮಾಡಿದ್ದು ಹೆಂಗಿತ್ತು? ಅದೇ ನಾನು ಸರಿ ಹೇಳಿದೆಲ್ಲ, ನಾನು ಕರಾವಳಿ ಭಾಗದ ಕತೆ ಮಾಡ್ತಿದ್ದೀನಿ ಅನ್ನೋದು ಥಾಟೇ ನಂಗೆ ಇರಲಿಲ್ಲ. ಅಂದರೆ ನನಗೆ ಸಿನಿಮಾ ಮಾಡಬೇಕಿತ್ತು. ನಾನು ಎಲ್ಲ ಭಾಷೆ ಸಿನಿಮಾ ನೋಡ್ತೀನಿ, ನನಗೆ ಸಿನಿಮಾ ಮಾಡಬೇಕಿತ್ತು ಅಷ್ಟೇ. ಅದು ನಾನು ಸಿನಿಮಾ ಅಂತಲೇ ಮಾಡ್ತಾ ಹೋದೆ. ಭಾಷೆ ನನಗೆ ಯಾವ ಹಿಡಿತಾ ಇದೆ ಅದರಲ್ಲಿ ನಾನು ಮಾಡಬೇಕು. ಗೊತ್ತಿಲ್ಲದೆ ನನಗೆ ಆ ಹಿಡಿತಾ ಇಲ್ಲದ ಭಾಷೆಯ ಮೇಲೆ ನಾನು ಮಾಡಿದರೆ ಏನಾದರೂ ತಪ್ಪಾದರೆ ಅದು ಕಷ್ಟನೇ. ಅದಕ್ಕೆ ನನಗೆ ಹಿಡಿತಾ ಇರೋ ಭಾಷೆಯಲ್ಲೇ ನಾನು ನೋಡಿರುವಂಥ ಪ್ರಪಂಚನ ನಾನು ಆ ತೆರೆ ಮೇಲೆ ತರಬೇಕು ಅನ್ನೋ ಒಂದು ಯೋಚನೆ ಇತ್ತು. ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅನ್ನೋದು ನಂಬಿಕೆ ಇತ್ತು. ಎಲ್ಲ ಊರಲ್ಲೂ ಕೂಡ ಎಲ್ಲ ಸಂಭ್ರಮ ಕೂಡ ಒಂದೇ ರೀತಿ ಇರುತ್ತೆ. ಇದು ಬೇರೆ ಇರುತ್ತೆ, ಅಂದರೆ ಅವರು ಸೆಲೆಬ್ರೇಷನ್ಗಳು ಬೇರೆ ಇರುತ್ತೆ, ಆದರೆ ಎಲ್ಲ ವಿಷಯಗಳು ಸೇಮ್ ಆಗಿರುತ್ತೆ. ಒಂದು ಮದುವೆ ಇರುತ್ತೆ, ಸಾವು ನಡೆಯುತ್ತೆ, ಎಲ್ಲ ಒಂದು ದೆವ್ವದ ವಿಷಯಗಳು ಎಲ್ಲ ಊರಲ್ಲಿ ಇರುತ್ತೆ. ಬೇರೆ ಬೇರೆ ವಿಷಯ ಹೇಳ್ತಾರೆ. ಒಂದು ಕಡೆ ಮೋಹಿನಿ ಅಂತ ಹೇಳಿದರೆ, ಇನ್ನೊಂದು ಕಡೆ ನಮ್ಮ ಕಡೆ ಎಲ್ಲ ಮಾಸ್ತಿ ಅಂತ ಹೇಳ್ತಾರೆ. ಇದೆಲ್ಲ ಆದರೆ ವಿಷಯ ಸೇಮ್, ಅದು ಭಯಪಡಿಸೋದು. ಎಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಂಥ ರವಿ ಅಣ್ಣನಿಗೆ ತನ್ನ ಸಮಸ್ಯೆನೇ ಸಾಲ್ವ್ ಮಾಡ್ಕೊಳ್ಳೋಂಥ ದೊಡ್ಡ ಚಾಲೆಂಜ್ ಫೇಸ್ ಮಾಡಬೇಕಾಗತ್ತೆ. ಸೊ ಅದು ಕತೆಗೆ ಟ್ವಿಸ್ಟ್ ಕೊಡುತ್ತೆ. ಸೊ ಅದನ್ನ ಹೆಂಗೆ ಪ್ಲಾನ್ ಆಯ್ತು ಅಂತ? ಅಂದರೆ ಸಿನಿಮಾ ಅಂದರೆ ಒಬ್ಬ ಹೀರೋ ಬಂದರೆ ಅವರಿಗೆ ಎಲ್ಲ ಥರದ ಪಾಸಿಟಿವೇ ನಡೀತಿರ್ತದೆ. ಆದರೆ ಜನರಿಗೆ ನಾನು ತುಂಬ ಹತ್ರ ಕನೆಕ್ಟ್ ಆಗಬೇಕು ಅನ್ನೋ ಯೋಚನೆಯಿಂದ ಒಬ್ಬ ಸರಳ ಮನುಷ್ಯ, ಅವನು ಸಾಮಾನ್ಯ ಮನುಷ್ಯ, ಎಲ್ಲ ಇರುತ್ತೆ, ಜನರಿಗೆಲ್ಲ ಗೊತ್ತಾಗ್ತಾ ಇರಬೇಕು. ಅಲ್ಲಿರುವಂಥ ಪಾತ್ರಗಳಿಗೆ ಗೊತ್ತಾಗಬಾರ್ದು, ಅವರಿಗೆ ಅವರು ಹೀರೋ ಥರನೇ ಕಾಣಬೇಕು, ಜನರಿಗೆ ಗೊತ್ತಾಗ್ತಾ ಇರಬೇಕು. ಆಗ ತುಂಬ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಯೋಚನೆಯಿಂದ ಆ ಪಾತ್ರನ ಆ ರೀತಿ ಕ್ರಿಯೇಟ್ ಮಾಡಿದ್ದು. ಪರ್ಟಿಕ್ಯುಲರ್ ಆಗಿ ರಾಜ್ ಬಿ ಶೆಟ್ಟಿ ಅವ್ರದ್ದು ಅಂದ್ರೆ ಈ ಸಿನಿಮಾದಲ್ಲಿ ಇದ್ದಾರೆ ಅನ್ನೋಂಥ ಸಣ್ಣ ಕ್ಲೂ ಕೂಡ ಇರಲಿಲ್ಲ. ಬಟ್ ಒಂದು ಸ್ವಾಮೀಜಿ ಆಗಿ ಅಂದ್ರೆ ಆ ರೀತಿ ಬರುವಂಥದ್ದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅವ್ರು ಬೇರೆ ಬೇರೆ ಸಿನಿಮಾಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಇದಕ್ಕೆ ಹೆಂಗೆ ಅವರ ಆಯ್ಕೆ ಆಗಿದ್ದು, ಮತ್ತೆ ಅವರು ಒಪ್ಕೊಂಡಿದ್ದು? ಯಾಕಂತಂದ್ರೆ ಅದು ಸರಳವಾಗಿರ್ಲಿಲ್ಲ ಅಂತ. ಆಯ್ಕೆ ಆಗಿದಂತಲ್ಲ ಸರ್, ನಮ್ಗೆ ಅದೃಷ್ಟ ಅವ್ರದ್ದು. ಹೌದೌದು, ಅಲ್ಲ ಅದು ನನ್ನ ಅದೃಷ್ಟ. ನಾನು ಮೊದಲನೇ ಸಿನಿಮಾಗೆ ಅವರಂತ ದೊಡ್ಡ ಕಲಾವಿದರು ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ಮತ್ತೆ ಆ ಪಾತ್ರ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿತ್ತು ಅದು ಸರ್. ಅಂದರೆ ಅವರು ಮಾಡೋದು ನನ್ನ ಪುಣ್ಯ. ಈ ಸಿನಿಮಾದಲ್ಲಿ ಅವರು ಇದ್ದಾರೆ ಅನ್ನೋದು ನಮಗೆ ಮೊದಲು ಹೇಳ್ಬೋದಿತ್ತು, ಆದರೆ ಜನರಿಗೆ ಒಂದು ಸರ್ಪ್ರೈಸ್ ಬೇಕಿತ್ತು. ಒಂದು ಸಿನಿಮಾ, ಸಣ್ಣ ಸಿನಿಮಾ ಹೊಸೊಬ್ರು ಮಾಡಿದ್ದೀವಿ, ಮೊದಲೇ ಅವರನ್ನು ತುಂಬ ನಿರೀಕ್ಷೆಗಳನ್ನು ಇಟ್ಟು ಬರ್ತಾರೆ. ಈಗ ಒಂದಷ್ಟು ಜನರಿಗೆ ಗೊತ್ತಾಗಿದೆ. ಆದರೆ ಬಂದ ನಂತರ ಜನರಿಗೆ ಸಿನಿಮಾ ನೋಡಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ ಏನಾದರೂ ಬೇಕು ಅನ್ನೋ ಇದಕ್ಕೆ ಒಂದು ಆಲೋಚನೆಯಲ್ಲಿ ನಾವು ಅದನ್ನು ಇದು ಹೇಳೇ ಇಲ್ಲ, ಯಾವ ಕಡೆನೂ ಹೇಳಿಲ್ಲ. ಎಸ್, ಟೈಟ್ಲಲ್ಲಿ ಆರಂಭದಲ್ಲಿ ಒಂದು ಅಂದ್ರೆ ಸೂ ಅನ್ನುವಂಥದ್ರಲ್ಲಿ ಒಂದು ಸಣ್ಣ ಸುಳಿವಿದೆ, ಮಹಿಳೆಯ ಕುಂಕುಮ ಇರುವಂಥದ್ದು. ಸೊ ಇನ್ನು ಸೋ ಅಂದ್ರೆ ಲೊಕೇಶನ್ ಇರುವಂಥದ್ದು, ಈ ಚಟ್ಟ ಇರುವಂಥದ್ದು. ಈ ರೀತಿ ಸನ್ನಿವೇಶದ ಮುಖಾಂತರ ಜನರನ್ನ ಕನೆಕ್ಟ್ ಆಗ್ಬೋದು ಅನ್ನೋಂಥ ಥಾಟ್ ಹೆಂಗಿತ್ತು ಸರ್? ಅಂದರೆ ನಮ್ಮದು ಲೈಟರ್ ಬುದ್ಧ ಪ್ರೊಡಕ್ಷನ್ಸ್ ಎಲ್ರಿಗೂ ಗೊತ್ತಿರೋದೆ. ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಪೋಸ್ಟರ್ ಡಿಸೈನಿಂಗ್ ಆಗಲಿ ಎಲ್ಲರೂ ತುಂಬ ಯೋಚನೆ ಮಾಡಿ ಏನು ಹೊಸತನ ತರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಒಂದಷ್ಟು ಮಾಡಬೇಕಾದ್ರೆ ಈ ಒಂದು ಪೋಸ್ಟರನ್ನು ಮಾಡಿದರು. ಈ ಐಡಿಯಾ ಅಂದರೆ ಆಗ ನಮಗೆ ಉಳಿದಿದ್ದೆ ಈ ಸೂ ಅಂದರೆ ನಮಗೆ ಬಿಂದಿಗೆಯಲ್ಲಿ ಆ ಹೆಸರನ್ನು ಸೂಚಿಸ್ಬೋದು. ಹಾಗೆ ಲೊಕೇಶನ್ ಸಿಂಪಲ್ ಆಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ಆ ಮೂಮೆಂಟಲ್ಲಿ ಬಂದಿರುವಂಥ ಐಡಿಯಾ ಅದು. ಅದೇ ಪೋಸ್ಟರ್ನ ಈಗ ಜನರು ನೋಡ್ತಾ ಇರ್ತಾರೆ.
ಸರ್ ಎಲ್ಲಿ ಎಕ್ಸಾಕ್ಟ್ ಆಗಿ ಶೂಟ್ ಮಾಡಿದ್ದು, ಆಮೇಲೆ ಸೆಟ್ ಇರಲಿಲ್ಲ, ಆಡಂಬರ ಇರಲಿಲ್ಲ ಸಿನಿಮಾದಲ್ಲಿ, ತುಂಬ ಸರಳವಾಗಿ ನಡ್ಕೊಂಡು ಹೋಗುವಂಥ ಕತೆ, ಸರಳವಾಗಿ ಎಲ್ರಿಗೂ ಕನೆಕ್ಟ್ ಆಗುವಂಥ ಕತೆ. ಹಾಗಾಗಿ ಎಲ್ಲಿ ಶೂಟ್ ಎಲ್ಲ ಮಾಡಿದ್ದು, ಎಷ್ಟು ದಿನ ತಗೊಂಡ್ರಿ? ಒಂದು 51 ದಿವಸ ಶೂಟ್ ಆಗಿದೆ ನಮ್ಮ ಕಡೆನೆ. ಅಂದರೆ ಮಂಗಳೂರು, ಉಜಿರೆ, ನಾರಾವಿ, ಕುತ್ಲೂರು, ಮತ್ತು ಒಂದಷ್ಟು ಪೂಂಜಲ್ಕಟ್ಟೆ, ಕಜೆಕಾರ್, ಒಂದಷ್ಟು ಕಡೆಗಳು ಒಂದು ಒಳ್ಳೆ ನೇಚರ್ ಇರುವಂಥ ಜಾಗದಲ್ಲೆಲ್ಲ ಶೂಟ್ ಮಾಡಿದ್ವಿ. ಬಹುತೇಕ ಕಾಂತಾರದಲ್ಲೂ ಕೂಡ ಆ್ಯಕ್ಟ್ ಮಾಡಿರುವಂಥವ್ರು ಕಲಾವಿದರು ಇದರಲ್ಲಿದ್ದಾರೆ. ಸ್ಪೆಷಲಿ ಈ ಪ್ರಕಾಶ್ ತುಮ್ಮಿನಾಡು ಅವರವರು, ಸೊ ಅವರ ಶೈಲಿನೇ ಬೇರೆ, ಅದು ಕೂಡ ಕನೆಕ್ಟ್ ಆಗುವಂಥ ರೀತಿ ಬೇರೆ. ಸೊ ನೀವು ಅಶೋಕ ಆಗು ಕೂಡ ಕನೆಕ್ಟ್ ಆಗುವಂಥದ್ದಿದೆ. ಸೊ ಅದು ಹೆಂಗೆ? ಅವರು ಕಾಂತಾರಕ್ಕಿಂತ ಬರೋದಕ್ಕಿಂತ ಅಲ್ಲ, ಸಿನಿಮಾಕ್ಕೆ ಬರೋದಕ್ಕಿಂತಲೂ ಮುಂಚೆ ನಾವು ಒಂದೇ ನಾಟಕ ತಂಡದಲ್ಲಿ ಇದ್ದವರು. ಅಂದರೆ ಆ ಸೊಪ್ಪು, ನಮಗೆ ದೀಪಕ್ ರೈ ಪಾಣಜ ಆಗಿರ್ಬೋದು, ಭಾವ ಕ್ಯಾರೆಕ್ಟರ್ ಮಾಡಿರೋ ಪುಷ್ಪರಾಜ್ ಬೋಳರ್ ಆಗಿರೋ, ಎಲ್ಲರೂ ಒಂದೇ ತಂಡದಲ್ಲಿ ಇರೋದು ನಾವು ನಾಟಕ ತಂಡದಲ್ಲಿ. ತುಂಬ ಪರಿಚಯ ನಮಗೆ. ಮತ್ತು ನಾನು ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಒಂದಷ್ಟು ಡೇಟ್ಗಳನ್ನ ಹೊಂದಿಸಿ ನನಗೆ ಅವ್ರು ಬರ್ತಾರೆ. JP ಸಿನಿಮಾ ಮಾಡ್ತಿದ್ದಾನೆ, ಏನಾದರೂ ಒಳ್ಳೆ ಪಾತ್ರ ಇರುತ್ತೆ ಅನ್ನೋದು ನಂಬಿಕೆ ಇರುತ್ತೆ ಅವರಿಗೆ. ಪ್ರಕಾಶ್ ತುಮ್ಮಿನಾಡು ನಾನು ಒಂದೇ ಊರವರು. ನಾನು JP ತುಮ್ಮಿನಾಡು, ಅವ್ರು ಪ್ರಕಾಶ್ ತುಮ್ಮಿನಾಡು. ಇಲ್ಲ, ನಾವು ಒಂದೇ ಊರವರು. ನನ್ನನ್ನು ನಾಟಕ ತಂಡಕ್ಕೆ ಕರ್ಕೊಂಡು ಬಂದಿದ್ದವ್ರೆ. ಸಿನಿಮಾಕ್ಕೆ ಬರ್ಬೇಕಾದ್ರೆ ನಾವು ಜೊತೆಗೆ ಬಂದ್ವಿ. ಅವ್ರ ಬಗ್ಗೆ ಜನರಿಗೆ ಎಲ್ಲ ಗೊತ್ತಿದೆ, ಅವರು ಹೇಗೆ ಅವರು ಆಸೆ ಮಾಡ್ತಾರೆ, ಅವ್ರ ಪಂಚ್, ಆ ಟೈಮಿಂಗ್ ಏನು ಎಲ್ಲ ಗೊತ್ತಿದೆ. ನಾನು ತುಂಬ ಈಸಿ ಆಯಿತು. ಅವರು ನಮ್ಮ ಸಿನಿಮಾಕ್ಕೆ ಬಂದಿದ್ದರಿಂದ, ಒಂದಷ್ಟು ಕಲಾವಿದರು ಬಂದಿದ್ರು, ನಾನು ತುಂಬ ಈಸಿ ಆಯ್ತು ಈ ಕಾಮಿಡಿಯನ್ನು ವರ್ಕೌಟ್ ಮಾಡಲಿಕ್ಕೆ. ಸದ್ಯಕ್ಕೆ ಇಂಡಸ್ಟ್ರಿಯಿಂದ ಯಾರೆಲ್ಲ ನಿಮಗೆ ಫೋನ್ ಮಾಡಿದ್ರು, ವಿಶ್ ಮಾಡಿದ್ರು, ಸೊ ಅಂದರೆ ಒಂದು ನಿರೀಕ್ಷೆ ನಿಮ್ಗೆ ಏನಿತ್ತು ಅದೆಲ್ಲವನ್ನೂ ಮೀರಿ ಹೋಗ್ತಾ ಇರುವಂಥದ್ದಕ್ಕೆ ಏನು ಹೇಳ್ತಾ ಇದೆ, ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸ್? ತುಂಬ ಜನ ಕಾಲ್ ಮಾಡಿದ್ದಾರೆ ಸರ್, ತುಂಬ ಜನ ಕಾಲ್ ಮಾಡಿದ್ದಾರೆ. ನನ್ನ ಪುಣ್ಯ ಅದು, ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೀನಿ ಅನ್ನೋದೇ ನನ್ನ ಪುಣ್ಯ. ಸಿನಿಮಾ ಇಲ್ಲಿ ತನಕ ಕರ್ಕೊಂಡು ಬಂತು, ಸಿನಿಮಾಗೆ ಎಲ್ಲ ಕ್ರೆಡಿಟ್ಸ್ ಹೋಗಬೇಕು. ಒಂದಷ್ಟು ಹಿರಿಯರೆಲ್ಲ ಕಾಲ್ ಮಾಡಿದ್ದಾರೆ, ಖುಷಿ ಇದೆ ಸರ್.